ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ತಾನೇ? ಸೊ ನಿಮಗೂ ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಈ ಕ್ಲಿಪ್ಪಿಂಗ್ಸ್ ನೋಡಿದ್ಮೇಲೆ. ಹೌದು, ನಾನು ಇವತ್ತು ಗಿಣ್ಣು ಮನೇಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಹೆಲ್ತಿ ರೆಸಿಪಿ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ನಮ್ಮ ಮನೇಲಂತೂ ಎಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ. ಇಲ್ಲಿ ನಾನು ದಪ್ಪ ತಳ ಇರೋಂಥ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಲೀಟರ್ ಆಗುವಷ್ಟು ಗಿಣ್ಣು ಹಾಲನ್ನ ತೊಗೊಂಡಿದ್ದೀನಿ. ಈ ಗಿಣ್ಣು ಹಾಲನ್ನ ನಾವು ಒಂದು 5ರಿಂದ 10 ನಿಮಿಷ ಕುದಿ ಬರೋವರೆಗೂ ಬೇಯಿಸ್ಕೊಬೇಕು. ಈ ಗಿಣ್ಣು ಹಾಲು ಕಾದ್ಮೇಲೆ ನಾವು ಬೆಲ್ಲನ ಹಾಕೊಬೇಕು. ಅಂದರೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಬೇಕು. ನಾನಿಲ್ಲಿ 2ರಿಂದ 3 ಇಡಿ ಅಂದರೆ ಒಂದು 2 ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಬೆಲ್ಲ ಹಾಕೊಂಡು ಚೆನ್ನಾಗಿ ಅದನ್ನು ಕೈ ಆಡಿಸ್ಬೇಕು. ಒಂದೊಂದ್ಸಲಿ ಬೆಲ್ಲ ಅದು ಹುಳಿ ಇದ್ರೆ ಹಾಲು ಒಡ್ಕೊಳ್ಳುತ್ತೆ. ಸೊ ಒಡ್ಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಅದೇ ಥರ ಮಾಡಿ. ಅದಕ್ಕೆ ನಾನು ಹುರಿದಿರೋಂಥ ಶಾವಿಗೆ ತೊಗೊಂಡಿದ್ದೀನಿ. ಅಂದರೆ ಇದು ರೆಡಿಮೇಡು, ಮೊದಲೇ ಹುರಿದಿರೋದು. ಸೊ ಅದನ್ನೇ ಹಾಕೊಂಡಿದ್ದೀನಿ. ನೀವೇನಾದರೂ ನಾರ್ಮಲ್ ತೊಗೊಂಡಿದ್ರೆ ಒಂದ್ಸಲ ಹುರಿದ್ಬಿಟ್ಟು ಹಾಕಿ, ಆಗ ಗಂಟಾಗಲ್ಲ. ಸ್ವಲ್ಪ ಥಿಕ್ನೆಸ್ಗೋಸ್ಕರ ನಾನು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ಚಿರೋಟಿ ರವೆಯನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಆ ಗಿಣ್ಣಿಗೆ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ನಾನು 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಗಂಟಿಲ್ದಂಗೆ ಗಿಣ್ಣು ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೂ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ಏನಾದರೂ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಅಂತ ಅನ್ಸಿದ್ರೆ ಹುರ್ಗಡ್ಲೆ ಇದೆಯಲ್ಲ, ಹುರ್ಗಡ್ಲೆನೂ ತೊಗೊಂಡು ಅದನ್ನು ಪೌಡ್ರ್ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ಅದನ್ನು ಅಷ್ಟೇ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಕನ್ಸಿಸ್ಟೆನ್ಸಿಗೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ. ರವೆ ಮತ್ತು ಶಾವಿಗೆ ಅಂತಲೇ ಏನಾದರೂ ಗಟ್ಟಿ ಆದರೆ ನಾವು ಕಡಲೆ ಪುಡಿ ಏನು ಯೂಸ್ ಮಾಡೋದು ಬೇಡ. ಸೊ ನನಗೆ ಯಾಕೋ ಅದು ಸ್ವಲ್ಪ ತೆಳ್ಳಗೆ ಅಂತ ಅನಿಸ್ತು. ಅದಕ್ಕೆ ನಾನು ಸ್ವಲ್ಪ ಕಡಲೆ ಪುಡಿನೂ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು 5ನೇ ದಿನದ ಹಾಲು ಯೂಸ್ ಮಾಡ್ತಿರೋದು. ಅದಕ್ಕೆ ನಾನು ಈ ಥರ ಗಿಣ್ಣನ್ನು ಮಾಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ಮೊದಲನೇ ದಿನದಲ್ಲಿ 2ನೇ ದಿನದ ಹಾಲು ಸಿಕ್ಕಿದ್ರೆ ಅದು ಇಡ್ಲಿ ಥರ ಮಾಡ್ಬೋದು. ನಾನು ಮೊದಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೂ ನೋಡಿ ಚೆಕ್ ಮಾಡಿ. ಆ ಥರ ರೆಸಿಪಿ ಮಾಡ್ಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಗಿಣ್ಣು ಹಾಲು ದೇಹಕ್ಕೆ ತುಂಬ ತಂಪು ಮತ್ತು ಕಣ್ಣಿನ ದೃಷ್ಟಿನ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಂಗೆ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೋರೋವರ್ ಈ ರೆಸಿಪಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ, ನಾನು ಆ ರೆಸಿಪಿ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಬಾಯ್.